ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಇಡ್ಲಿ ಮಾಡಿದ್ದೆ, ರವೆ ಇಡ್ಲಿ. ಅರ್ಧ ಲೀಟ್ರ್ ಮೊಸರಿಗೆ ನಾನು ರವೆ ಇಡ್ಲಿ ಪ್ಯಾಕೆಟ್, ಹಾಫ್ KGದು ರವೆ ಪ್ಯಾಕೆಟ್ ಹಾಕಿ ನಾನು ಮಾಡಿದ್ದೆ. ರೆಡಿ ಮಿಕ್ಸ್ ಇದು ಆ್ಯಕ್ಚುಲಿ. ನಾನು ಅದನ್ನು ಕಲಸಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಉಪ್ಪು ಅದರಲ್ಲೇ ಇರುತ್ತೆ, ಸೊ ದಟ್ ಏನೂ ಇದಲ್ಲ, ಬರೀ ಮೊಸರು ಕಲಸಿ ಹಾಕಿ ಹಾವಿಗಿಟ್ಟಿದ್ದೀನಿ. ನೀವು ಫ್ರೀನೇ ಇರಲ್ಲ, ನಾನು ನಿಮ್ಮ ಜೊತೆ ಆಟ ಆಡ್ತೀನಿ ಅಂತ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ. ಅವನು ವೀಡಿಯೋಗೆ ಬರೋದಕ್ಕೆ ಆಟ ಆಡಿಸ್ತಾನೆ. ಸೊ ದಟ್ ಅದಕ್ಕೆ ನೀನು ವೀಡಿಯೋ ಬಂದಿದೆಯಾ ಅಂತಂದರೆ ನಾನು ನಿನ್ನ ಜೊತೆ ಆಟ ಆಡಿಸ್ತೀನಿ ಅಂತೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದೆ. ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಅವತ್ತು. ಸೊ ದಟ್ ಅವ್ರ ಮೊಬೈಲ್ ಹಿಡ್ಕೊಂಡು ಏನೋ ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಏನೋ ನೋಡ್ತಾಯಿದ್ರು ಅಂತ ಅದಕ್ಕೆ ರೇಗಿಸ್ತಾ ಇದ್ವಿ ನಾವು. ಅವರು ಬರೋದಿಲ್ಲ, ಫುಲ್ ಕಾನ್ಷಿಯಸ್ ಆಗಿಬಿಡ್ತಾರೆ. ಕ್ಯಾಮ್ರಾ ನೋಡಿದ್ದೆ ಅಂದರೆ ಮೊಬೈಲ್ ನೋಡಿದ್ದೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಆದರೂ ಪರವಾಗಿಲ್ಲ, ಅಭ್ಯಾಸ ಆಗಲಿ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ. ಅದಕ್ಕೆ ನಗ್ತಾಯಿದ್ರು ರೇಗಿಸ್ಕೊಂಡು, ನಾನು ಸಿಂಹ ಥರ ಇದ್ದೀನಿ ಅಂತೇಳ್ಬಿಟ್ಟು ಏನೋ ರೇಗಿಸ್ತಾಯಿದ್ರು. ಕ್ಯಾಶುವಲಾಗಿ ನಾವು ಹಿಂಗೆ ಇರ್ತೀವಿ, ಆಫ್ ಕ್ಯಾಮ್ರಾ ತುಂಬಾ ಇದಾಗಿರ್ತಾರೆ, ಖುಷಿಯಾಗಿರ್ತಾರೆ. ಗ್ರೀಷ್ಮಕ್ಕ ಸ್ಕೂಲ್ಗೆ ಹೋಗಿಲ್ಲ, ಬನ್ರಿ. ಏ ಬಾರು, ಎದ್ದೋಳು, 11 ಗಂಟೆ ಆಗೈತಿ, ಬಾ. ಕರೆಕ್ಟಾಗಿ ಹೇಳ್ತೀನಿ. ಇಕ್ಕೊಂಡ್ರಿ ಮಾ ಅಪ್ಪ ಗಾಬರಿ ಚಕ್ರಿ ಹೇಳಿಲ್ಲ ಅಪ್ಪ ನಡ್ಕೊಂಡವರೆಗೂ ಬರ್ತೀವಿ. ನನ್ನ ಇಟ್ಟು ಕಾಣ್ತಾ ಇದ್ದಾನಲ್ಲ. ಅಯ್ಯೋ, ನಂದು ನೋಡು, ಯೂನಿಫಾರ್ಮ್ ಆಗ್ಬಿಟ್ಟಿದೆ ಇದು ಸ್ವೆಟ್ರು. ಒಳಗಡೆ ಯಾರಾದ್ರೂ ನೋಡಿದ್ರೆ ಬರೀ ಯೂನಿಫಾರ್ಮ್. ಡಿಫ್ರೆಂಟ್. ಸರಿ ಆಯ್ತಾ? ನಾನು ಇಡ್ಲಿಗೆ ಇಲ್ಲಿ ಸಾಗು ಮಾಡಿದ್ದೆ. ಸೊ ದಟ್ ಅದನ್ನು ನಾನು ವೆಜಿಟೇಬಲ್ ಸಾಗು ಅದು ಬೆಂದಿದೆಯಾ ಇಲ್ವಾ ಅಂತ ನೋಡ್ತಿದ್ದೆ ಕುಕ್ಕರಲ್ಲಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲ ರಾ ವೆಜಿಟೇಬಲ್ಸ್, ಇವಾಗ ವಿಂಟರ್ ಆಗಿರೋದ್ರಿಂದ ತುಂಬ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ. ಆವತ್ತೇ ಫ್ರೆಶ್ಶಾಗಿ ಎಲ್ಲ ವೆಜಿಟೇಬಲ್ಸ್ ತಂದಿದ್ರು, ಕ್ಯಾರೆಟು ಮತ್ತು ಎಲ್ಲನೂ. ಅದನ್ನು ನಾವು ಸಾಗು ಥರ ಮಾಡಿಕೊಂಡು ಟಿಫನ್ಗೆ ಇಡ್ಲಿ ಮತ್ತು ಸಾಗುನೇ ತಿಂದ್ವಿ ನಾವು. ಲಂಚಿಗೆ ನಾನು ಆ್ಯಕ್ಚುಲಿ ಅವತ್ತೇನೂ ಮಾಡಲೇ ಇಲ್ಲ, ಯಾಕಂದರೆ ಇದೇನೇ ತಿನ್ನೋದಕ್ಕೆ ಲೇಟಾಗಿ ಎದ್ವಿ ನಾವು, ಮತ್ತು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಸೊ ದಟ್ ಇದನ್ನೇ ತಿನ್ಕೊಂಡ್ವಿ. ಫ್ರೆಂಡ್ಸ್, ಹೆಂಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆಯಿಂದ ನಾನು 2 ದಿವಸದಿಂದ ಬೆಳೆಸ್ತಾ ಇದ್ದೀನಿ ಈ ಅವರೆಕಾಯಿನ. ಬಿಡಿಸಿ ಸಾಕಾಗ್ತಾ ಇದೆ, ನನಗಂತೂ ಆಗ್ತಾನೇ ಇಲ್ಲ. ಯಾರೂ ಹೆಲ್ಪು ಮಾಡ್ತಾಯಿಲ್ಲ, ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ. ನಾನು ಒಬ್ಬಳೇ ಬಿಡಿಸ್ತಾ ಇದ್ದೀನಿ. ಮನೇಲಿ ಇನ್ನೂ ಕೆಲಸ ಇದೆ, ಬಟ್ ಇದನ್ನು ಮುಗಿಸ್ಬಿಟ್ಟೆ ಬೇರೆ ಕೆಲಸ ಮುಟ್ಟಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಮತ್ತು ನೈಟ್ಗೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪ ಲೈಟಾಗಿರುತ್ತೆ, ಸ್ವಲ್ಪ ಇದಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಸಾಫ್ಟಾಗಿ ಹೆಲ್ತಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ನಾನು ಊರಿಂದನೇ ಬೇಳೆ ತಂದಿದ್ದರು. ಸೊ ದಟ್ ಅದು ಹಳ್ಳಿಯಲ್ಲಿ ಬೆಳೆಯುವಂಥ ಬೇಳೆ, ಅದೇ ಒಲೆಗಳಲ್ಲಿ ಹಾಕೋದು. ಅದನ್ನೇ ನಾನು ಹಾಕ್ಬಿಟ್ಟು ಇಲ್ಲಿ ಬಿಸಿಬೇಳೆ ಭಾತ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲೊಂದು ಸರಿ GKVKಯಲ್ಲಿ ತಿಂದಿದ್ವಿ ಮಿಲೆಟ್ದು ಬಿಸಿಬೇಳೆ ಭಾತು. ಸೊ ಅದು ತುಂಬಾ ಇಷ್ಟ ಆಗಿತ್ತು ಮಕ್ಳಿಗೂ ಸಹ. ಅದನ್ನೇ ಮಾಡೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಬೀಟ್ರೂಟು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಟೊಮೆಟೊ, ಈರುಳ್ಳಿ, ಇದೆಲ್ಲನೂ ನೀವು ನೋಡ್ಬೋದು. ಇಲ್ಲಿ ಎಣ್ಣೆ ಇಟ್ಟು ನಾನು ಬಿಸಿ ಇದು ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಏನಪ್ಪ ಅಂತಂದರೆ ಅದು ಫುಲ್ ಎಲ್ಲನೂ ಸ್ವಲ್ಪ ಬ್ರೌನಿಷ್ ಆಗ್ತಾ ಇದ್ದಂಗೆ ಮಿಕ್ಕಿದ್ದು ವೆಜಿಟೇಬಲ್ಸ್ ಎಲ್ಲ ಏನೇನು ಇರುತ್ತಲ್ವ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ಫಸ್ಟು. ತುಂಬ ಸಣ್ಣದಾಗಿ ಹಚ್ಚಿದ್ದೀನಿ ನಾನು ವೆಜಿಟೇಬಲ್ಸ್ನ, ಯಾಕಂತಂದರೆ ಮಕ್ಕಳಿಗೆ ಬಾಯಿಗೆ ಸಿಕ್ಕಿದ್ರೆ ಅದು ಸ್ವಲ್ಪ ದಪ್ಪ ದಪ್ಪ ಇದೆ, ತಿನ್ನೋದಿಲ್ಲ ಅವರು ವೆಜಿಟೇಬಲ್ಸು ಅಂಥೇಳಿ ತುಂಬ ಸಣ್ಣಗೆ ಹಚ್ಚಿದ್ದೀನಿ ನಾನು ವೆಜಿಟೇಬಲ್ಸ್ನ. ಅದಕ್ಕೆ ಕಟ್ಟಿಂಗೇ ತುಂಬಾ ಟೈಮ್ ಆಗುತ್ತೆ ನನಗೆ. ಕಟರು ಅದು ಇದೆಲ್ಲನೂ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಪಿಂಕ್ ರಾಕ್ ಸಾಲ್ಟ್ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು. ಫಸ್ಟು ಉಪ್ಪು ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು
ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ನಾನು ಬಿಸಿಬೇಳೆಭಾತದ್ದು ಪೌಡರು ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಬಿಡ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಇದು ಹಾಕ್ಕೊಳ್ತೀನಿ. ಇಲ್ಲಿ MTRದು ಬಿಸಿಬೇಳೆಭಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನಾನು ಆಲ್ರೆಡಿ ಮಿಲ್ಲೆಟ್ನ ನಾನು ನೆನೆಸಿಟ್ಟಿದ್ದೀನಿ, ಯಾಕಂದರೆ ಅದನ್ನು ಏಕ್ದಮ್ಮಾಗಿ ನಾವು ಹಂಗೆ ಹಾಕೋದಕ್ಕಾಗೋದಿಲ್ಲ. ಸ್ವಲ್ಪ ನೆನೆಸಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದರದ್ದು ತೊಗರು ಏನಂತಾರೆ ಹೊಟ್ಟು ಥರ ಆ ಥರ ಇದು ನಮ್ಮ ಬಾಯಿಗೆ ಸಿಗುತ್ತೆ. ಅದು ಯಾಕಂದರೆ ನಾವು ರೆಗ್ಯುಲರಾಗಿ ತಿಂದಿರ ಇದ್ದವಾಗ ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಆಗೋದಿಲ್ಲ, ಕಷ್ಟ ಆಗುತ್ತೆ. ಯಾಕಂದರೆ ನಾವೇನೋ ದೊಡ್ಡವ್ರು ತಿಂದ್ಬಿಡ್ಬೋದು, ಮಕ್ಕಳು ತಿನ್ನೋದಿಲ್ವಲ್ಲ. ಸ್ವಲ್ಪ ಡಿಫ್ರೆನ್ಸ್ ಆದರೆ ಟೇಸ್ಟಲ್ಲಿ ಅಂತ, ಅದು ಅಕ್ಕಿ ಥರನೇ ಫೀಲ್ ಆಗಬೇಕು ಅವ್ರಿಗೆ, ಟೇಸ್ಟಲ್ಲಿ ಏನೋ ಸ್ವಲ್ಪನೂ ಡಿಫ್ರೆನ್ಸ್ ಆಗಬಾರ್ದು ಅಂತ ನಾನು ನೆನೆಸಿಟ್ಟಿದ್ದೆ ಒಂದು 2 hours ಮುಂಚೆನೇ. ಇಲ್ಲ ಓವರ್ನೈಟ್ ನೆನೆಸಿಡ್ಬೋದು ಅದನ್ನು. ಓವರ್ನೈಟ್ ನೆನೆಸಿಟ್ರೆ ಇನ್ನೂ ಒಳ್ಳೆಯದು. ಎಲ್ಲ ಮಿಲ್ಲೆಟ್ಸೂ ಅಷ್ಟೇ ನೆನೆಸಿಟ್ಬಿಟ್ಟು ಆಮೇಲೆ ಮಾಡ್ಕೋಬೋದು. ನಾನಿಲ್ಲಿ ಬೇಳೆ ಮತ್ತು ಮಿಲ್ಲೆಟ್ನ ನೆನೆಸಿಟ್ಟಿದ್ನಲ್ಲ, ಅದೆರಡನ್ನೂ ಹಾಕಿ ನಾನು ನೀರು ಹಾಕಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು, ಬೇಗ ಆಗುತ್ತೆ ಅಂತೇಳ್ಬಿಟ್ಟು. ಎಲ್ಲ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಉಪ್ಪು ಪುಡಿ ಎಲ್ಲ ಹಾಕಿದ್ದೀನಲ್ವ, ಇನ್ನೇನು ಹಾಕೋಷ್ಟಿಲ್ಲ. ನಾನು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ, ಅದೇ ನೀರನ್ನ ಇದಕ್ಕೆ ಹಾಕ್ಬೋದು. ಇಲ್ಲಾಂದರೆ ತಣ್ಣೀರು ರೇಷಿಯೋ ನೋಡ್ಕೊಂಡು ಹಾಕ್ಬೋದು. ಏಕೆ ಅಂತಂದರೆ ನಾವಿವಾಗ 1 ಕಪ್ಪು ಬೇಳೆ 1 ಕಪ್ಪು ಅಕ್ಕಿ ಹಾಕ್ತಾಯಿದ್ದೀವಿ ಅಂತಂದರೆ, ಇಲ್ಲ ಮಿಲೆಟ್ ರೈಸ್ ಇದು ಈ ಮಿಲೆಟ್ ನಾನು ಯೂಸ್ ಮಾಡಿರೋದು ಹಾಕ್ತಾಯಿದ್ದೀವಿ ಅಂತಂದರೆ ಅದರಿಂದ ಒಂದು 2 ಗ್ಲಾಸ್ ಇಲ್ಲ 3 ಗ್ಲಾಸಸ್ ಅಷ್ಟು ವಾಟರ್ನ ಹಾಕ್ಕೊಳ್ತೀನಿ ನಾನು. ಯಾಕಂದರೆ ಕುಕ್ಕರಿಂದ ಈಚೆನೂ ಬರಬಾರ್ದು ಅಂತ. ಬೇಕಂದರೆ ಒಂಚೂರು ನೀರು ಮಿಕ್ಸ್ ಮಾಡ್ಕೋಬೋದು, ಬಟ್ ನನಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು. 1 ಕಪ್ ನೀರಿಗೆ 3 ಕಪ್ಪು ವಾಟರ್ ಹಾಕ್ಕೊಂಡಿದ್ದೆ. ಸ್ವಲ್ಪ ಸಾಫ್ಟಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ಮಕ್ಳಿಗೂ ತುಂಬಾ ಇಷ್ಟಪಟ್ಟು ತಿಂದರು. ಯಾಕಂತಂದರೆ ಮಕ್ಕಳು ಹಂಗೆ ಕೊಟ್ಟರೆ, ಇವಾಗ ಬರೀ ಅಕ್ಕಿ ಮಾಡಿ ನಾವು ಅನ್ನ ಮಾಡಿ ಅದನ್ನು ನಾವು ಸಾಂಬಾರಲ್ಲಿ ತಿನ್ನಿ ಅಂದರೆ ತಿನ್ನೋದಿಲ್ಲ. ಈ ಥರ ಮಾಡಿ ಕೊಟ್ಟಾಗ ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ, ಮತ್ತು ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ. ಸೊ ದಟ್ ಅವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಅವ್ರಿಗೆ ತಿನ್ನಿಸೋದಕ್ಕೆ, ಅದು ಎಸ್ಪೆಷಲಿ ಸುಶಾಂತ್ಗೆ ತಿನ್ನಿಸ್ಬೇಕು ಅಂತಂದರೆ ನನಗೆ ತುಂಬಾ ಕಷ್ಟ. ಸೊ ದಟ್ ಹಿಂಗೆ ಟ್ರೈ ಮಾಡ್ತಾ ಇರ್ತೀನಿ ನಾನು. ಪ್ಲೇಟಿಗೆ ಹಾಕ್ಕೊಂಡು ನಾನು ಟ್ರೈ ಮಾಡ್ತಾಯಿದ್ದೆ, ವಿಡಿಯೋ ಚೆನ್ನಾಗಿ ಕಾಣಲಿ ಅಂತ ಡಿಫ್ರೆಂಟ್ ಆ್ಯಂಗಲಲ್ಲಿ ತೆಗೆಯೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಡೇ ಬೈ ಡೇ ಚೆನ್ನಾಗಿ ಕಾಣಬೇಕು ಅಂತೇಳ್ಬಿಟ್ಟು, ವೀಡಿಯೋಸ್ ನಂದು ಚೆನ್ನಾಗಿ ಬರಲಿ ಅಂತೇಳಿ, ನಿಮಗೂ ಚೆನ್ನಾಗಿ ಕಾಣಲಿ ಅಂತ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಬಟ್ ವೀಡಿಯೋನೂ ಚೆನ್ನಾಗಿ ಕಾಣಲಿ ಅಟ್ರಾಕ್ಟಿವ್ ಆಗಿ ಅಂತ. ಮತ್ತು ಉಳಿದಿದ್ದ ರವೆ ಹಿಟ್ಟನ್ನೇ ನಾನು ಅದನ್ನೇ ಸ್ವಲ್ಪ ಈರುಳ್ಳಿ ಹಾಕಿ ನೆಕ್ಸ್ಟ್ ಡೇ ನಾನು ದೋಸೆ ಮಾಡಿಕೊಂಡೆ. ಟೊಮೆಟೊ ಚಟ್ನಿ ಇತ್ತು. ಸೊ ದಟ್ ಅದರಲ್ಲೇ ನಾವು ತಿನ್ನೋಣ ಅಂತೇಳ್ಬಿಟ್ಟು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಈ ವಿಡಿಯೋಸು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ಸಿಂದ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.